ಸ್ನೇಹಿತರೆ, ಒಂದೆರಡು ವರ್ಷದ ಹಿಂದೆ ನಮ್ಮ ನೆರೆಯ ಶ್ರೀಲಂಕಾ ದಿವಾಳಿ ಪರಿಸ್ಥಿತಿಗೆ ಹೋಗಿತ್ತು. ಭ್ರಷ್ಟಾಚಾರ ಅಲ್ಲಿ ತುಂಬಿ ತುಳ್ಕಾಡ್ತಾ ಇತ್ತು. ಅಲ್ಲಿನ ಜನ ರೊಚ್ಚಿಗೆದ್ದು ತಮ್ಮ ದೇಶದ ಸಂಸತ್ತಿಗೆ ನುಗ್ಗಿ ದೊಂಬಿ ಎಬ್ಬಿಸಿದ್ರು. ಕುಡಿಯೋ ನೀರು, ಪೆಟ್ರೋಲ್, ಡೀಸೆಲ್ಗೆ ಬಡಿದಾಟ ಶುರುವಾಗಿತ್ತು. ಆಗ ಅಲ್ಲಿನ ಆರ್ಥಿಕತೆ ಸುಧಾರಣೆಗೆ ನಮ್ಮ ಭಾರತ ಎಂಟ್ರಿ ಕೊಟ್ಟು ಭರ್ಜರಿ ಸಾಲ ಕೊಟ್ಟಿತ್ತು. ಆದ್ರೆ ಇವತ್ತು ಅದೇ ಶ್ರೀಲಂಕಾದ ಜನ ಭಾರತೀಯರಿಗಿಂತ ಶ್ರೀಮಂತರು ಅನ್ನುವ ರಿಪೋರ್ಟ್ ಬಂದಿದೆ. ಹೌದು, ವಿಚಿತ್ರ ಎನಿಸಿದ್ರು ಇದು ಸತ್ಯ. ನಾವು ಹೇಳ್ತಿರೋದಲ್ಲ, ಖುದ್ದು ವರ್ಲ್ಡ್ ಬ್ಯಾಂಕ್ ಅಥವಾ ವಿಶ್ವ ಬ್ಯಾಂಕ್ ಕೊಟ್ಟಿರುವ ರಿಪೋರ್ಟ್ ಇದು. ಮತ್ತೊಂದು ವಿಚಾರ ಏನಂದ್ರೆ, ಎಲ್ಲಾ ದೇಶಗಳ ಆರ್ಥಿಕತೆಯನ್ನ ಅಂದಾಜು ಮಾಡುವ ವಿಶ್ವ ಬ್ಯಾಂಕ್ ನಮ್ಮ ಕರ್ನಾಟಕದ ಆರ್ಥಿಕತೆಯನ್ನ ಕೂಡ ಅಳತೆ ಮಾಡಿದೆ. ಭಾರತದ 5 ರಾಜ್ಯಗಳನ್ನ ಅಪ್ಪರ್ ಮಿಡ್ಲ್ ಕ್ಲಾಸ್ ಕೆಟಗರಿಗೆ ಸೇರಿಸಿದ್ದು, ಇದರಲ್ಲಿ ನಮ್ಮ ಕರ್ನಾಟಕ ಕೂಡ ಇದೆ. ಅಂದ್ರೆ ಹೈ ಇನ್ಕಮ್ ಕೆಟಗರಿಗೆ ಇನ್ನೊಂದು ಮೆಟ್ಟಿಲು ಮಾತ್ರ ಬಾಕಿ ಇದೆ. ಯಾವ ಆಧಾರದ ಮೇಲೆ ಹೇಳ್ತೀರಿ ಸರ್? ನಮ್ಮ ರಾಜ್ಯದ ಹೀನಾವಸ್ಥೆಯ ರಸ್ತೆಗಳಲ್ಲಿ ಓಡಾಡುವಾಗ, ಇಲ್ಲಿನ ಟ್ರಾಫಿಕ್, ಇಲ್ಲಿನ ಹಳ್ಳಿಗಳ ಪರಿಸ್ಥಿತಿ, ಇಲ್ಲಿರುವ ಬಡತನ ನೋಡಿದಾಗ, ಮಳೆ ಬಂದ್ರೆ ಗ್ರಾಮನೇ ಮುಳುಗೋದು, ಮಳೆ ಬರದಿದ್ರೆ ಒಂದು ಬಿಂದಿಗೆ ನೀರಿಗೂ ಕಿತ್ತಾಡುವ ಪರಿಸ್ಥಿತಿ ಇರುವ ರಾಜ್ಯ ಇದು. ನಿಜವಾಗ್ಲೂ ಅಪ್ಪರ್ ಮಿಡ್ಲ್ ಇನ್ಕಮ್ ಸೊಸೈಟಿನ ಈ ಬಿಲ್ಡಪ್ ಸ್ವಲ್ಪ ಜಾಸ್ತಿ ಆಯ್ತಲ್ವಾ ಅಂತ ನಿಮ್ಗೆ ಖಂಡಿತವಾಗಿಯೂ ಅನ್ಸಿರಬಹುದು. ಆದರೆ ವರ್ಲ್ಡ್ ಬ್ಯಾಂಕ್ ನ ಈ ರಿಪೋರ್ಟ್ ಪ್ರಕಾರ ನಮ್ಮ ಕರ್ನಾಟಕ ಈಗ ಬಡ ರಾಜ್ಯ ಅಲ್ವೇ ಅಲ್ಲ, ಅಧಿಕೃತವಾಗಿ ಅಪ್ಪರ್ ಮಿಡ್ಲ್ ಕ್ಲಾಸ್ ಅಂದ್ರೆ ಮೇಲ್ಮಧ್ಯಮ ವರ್ಗದ ರಾಜ್ಯಗಳ ಲಿಸ್ಟ್ಗೆ ಸೇರ್ಕೊಂಡಿದೆ. ಹಾಗಿದ್ರೆ ಯಾವ ಕ್ರೈಟೇರಿಯಾ ಮೂಲಕ, ಯಾವ ಆಧಾರದಲ್ಲಿ ವಿಶ್ವ ಬ್ಯಾಂಕ್ ಈ ಘೋಷಣೆ ಮಾಡಿದೆ? ಕೇಳೋ ಖುಷಿ ಅನ್ಸಿದ್ರು ಇದರ ಅಸಲಿಯತ್ತೇನು? ಆರ್ಥಿಕತೆ ಸಂಪೂರ್ಣವಾಗಿ ಕೊಲ್ಯಾಪ್ಸ್ ಆಗಿದ್ದ ಶ್ರೀಲಂಕಾ ಹೇಗೆ ಹೈಯರ್ ಇನ್ಕಮ್ ಕೆಟಗರಿಗೆ ಸೇರ್ಕೊಳ್ತು? ಶ್ರೀಲಂಕಾದ ಒಬ್ಬ ಸಾಮಾನ್ಯ ಪ್ರಜೆಯ ಸರಾಸರಿ ಆದಾಯ ನಮ್ಮ ಭಾರತದ ಒಬ್ಬ ಸಾಮಾನ್ಯ ಪ್ರಜೆಯ ಆದಾಯಕ್ಕಿಂತ ಇಷ್ಟು ಬೇಗ ಜಾಸ್ತಿ ಆಗೋದಕ್ಕೆ ಹೇಗೆ ಸಾಧ್ಯವಾಯಿತು? ಎಲ್ಲವನ್ನ ಇವತ್ತಿನ ಈ ವರದಿಯಲ್ಲಿ ನೋಡ್ತಾ ಹೋಗೋಣ. ಸ್ನೇಹಿತರೆ ನಮಸ್ಕಾರ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮ್ಗೆಲ್ಲ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಮೊದಲು ನ್ಯೂಸ್ ಏನಂತ ನೋಡ್ಬಿಡೋಣ. ವರ್ಲ್ಡ್ ಬ್ಯಾಂಕ್ ಅಥವಾ ವಿಶ್ವ ಬ್ಯಾಂಕ್ ಪ್ರತಿ ವರ್ಷ ಪ್ರಪಂಚದ ದೇಶಗಳನ್ನ ಮತ್ತು ಆ ದೇಶಗಳ ಒಳಗಿರುವ ರಾಜ್ಯಗಳ ಆರ್ಥಿಕ ಪರಿಸ್ಥಿತಿಯನ್ನ ಸ್ಟಡಿ ಮಾಡಿ ಒಂದು ರಿಪೋರ್ಟ್ ರಿಲೀಸ್ ಮಾಡುತ್ತೆ. ಇದರ ಪ್ರಕಾರ ಭಾರತದ 5 ಪ್ರಮುಖ ರಾಜ್ಯಗಳು ವರ್ಲ್ಡ್ ಬ್ಯಾಂಕ್ ನ ಅಪ್ಪರ್ ಮಿಡಲ್ ಇನ್ಕಮ್ ಅಂದ್ರೆ ಮೇಲ್ಮಧ್ಯಮ ಆದಾಯದ ಮಿತಿಯನ್ನ ದಾಟಿ ಮುನ್ನುಗ್ಗಿವೆ. ಇನ್ನು 3 ರಾಜ್ಯಗಳು ಈ ಲಿಸ್ಟ್ ಗೆ ಸೇರೋದಕ್ಕೆ ತೀರಾ ಹತ್ತಿರಕ್ಕೆ ಬಂದು ಕೂತಿವೆ. ಉಳಿದ ರಾಜ್ಯಗಳು ಇನ್ನು ಕೆಳಗಿನ ಹಂತದಲ್ಲೇ ಇವೆ. ಹಾಗಿದ್ರೆ ಈ ಲಿಸ್ಟ್ ನಲ್ಲಿರುವ ಆ 5 ಅಪ್ಪರ್ ಮಿಡ್ಲ್ ಇನ್ಕಮ್ ರಾಜ್ಯಗಳು ಯಾವುವು? ಮೊದಲನೇದು ಆಗ್ಲೇ ಹೇಳಿದ ಹಾಗೆ ನಮ್ಮ ಕರ್ನಾಟಕ, ಎರಡನೇದು ನೆರೆಯ ತಮಿಳುನಾಡು, ಮೂರನೇದು ತೆಲಂಗಾಣ, ನಾಲ್ಕನೇದು ಕೇರಳ, ಹಾಗೂ ಈ 4 ದಕ್ಷಿಣ ರಾಜ್ಯಗಳನ್ನ ಬಿಟ್ರೆ 5ನೇ ಸ್ಥಾನದಲ್ಲಿ ಉತ್ತರದ ಹರಿಯಾಣ ಇದೆ. ಇನ್ನು ಮಹಾರಾಷ್ಟ್ರ, ಗುಜರಾತ್ ಮತ್ತು ಆಂಧ್ರ ಪ್ರದೇಶ ಈ ಲಿಸ್ಟ್ ಸೇರೋದಕ್ಕೆ ಸ್ವಲ್ಪದ್ರಲ್ಲೇ ಮಿಸ್ ಮಾಡ್ಕೊಂಡಿವೆ. ಅಂದ್ರೆ ಇವು ಲೋವರ್ ಮಿಡಲ್ ಇನ್ಕಮ್ ಕೆಟಗರಿಯ ಬಾರ್ಡರ್ ನಲ್ಲಿವೆ. ಎಲ್ಲ ಸರಿ, ಆದ್ರೆ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾದ ಒಂದು ಇಂಪಾರ್ಟೆಂಟ್ ಟೆಕ್ನಿಕಲ್ ಮ್ಯಾಟರ್ ಇದೆ. ಅದೇನಪ್ಪಾ ಅಂದ್ರೆ, ವರ್ಲ್ಡ್ ಬ್ಯಾಂಕ್ ಒಂದು ದೇಶ ಅಥವಾ ರಾಜ್ಯ ಶ್ರೀಮಂತವಾಗಿದ್ಯಾ ಅಥವಾ ಬಡವಾಗಿದ್ಯಾ ಅಂತ ಡಿಸೈಡ್ ಮಾಡೋದಕ್ಕೆ ಇಲ್ಲಿ ಒಂದು ಗ್ರೌಂಡ್ ರಿಯಾಲಿಟಿ ಏನು ಚೆಕ್ ಮಾಡಿರಲ್ಲ. APL ಕುಟುಂಬ ಎಷ್ಟಿದೆ, BPL ಕುಟುಂಬ ಎಷ್ಟಿದೆ, ನಿರುದ್ಯೋಗ ಎಷ್ಟು, ಜನಕ್ಕೆ 3 ಹೊತ್ತು ಊಟ ಸಿಗುತ್ತಾ, ಎಷ್ಟು ಜನ ಮನೆ ಇಲ್ಲದೆ ಫುಟ್ಪಾತ್ ಮೇಲೆ ಮಲಗ್ತಾರೆ, ಇದೇನು ನೋಡಲ್ಲ. ಅಮೆರಿಕದ ರಾಜಧಾನಿ ವಾಷಿಂಗ್ಟನ್ DC ಯಲ್ಲಿ ವರ್ಲ್ಡ್ ಬ್ಯಾಂಕ್ ರಿಪೋರ್ಟ್ ಇದೆ. ನಮ್ಮ ದೆಹಲಿಯಲ್ಲಿ ಇವರ ಆಫೀಸ್ ಇದೆ. ಇಲ್ಲಿಂದ ಅಲ್ಲಿಗೆ ಇಡೀ ದೇಶ, ರಾಜ್ಯಗಳ GDP ರಿಪೋರ್ಟ್ ಕಳಿಸ್ತಾರೆ. ಅಲ್ಲಿ AC ರೂಮಲ್ಲಿ ಕೂರ್ಕೊಂಡು ಆ ಡೇಟಾನ ಸ್ವಲ್ಪ ಅನಲೈಸ್ ಮಾಡಿ ರಿಲೀಸ್ ಮಾಡ್ತಾರೆ. ಇದೇ ಈ ವರ್ಲ್ಡ್ ಬ್ಯಾಂಕ್ ರಿಪೋರ್ಟ್ ನ ರಿಯಾಲಿಟಿ. ಈ ರಿಪೋರ್ಟ್ ನಲ್ಲಿ ಅವರು ಬಳಸೋದು ಮುಖ್ಯವಾಗಿ ಪರ್ ಕ್ಯಾಪಿಟಾ ಇನ್ಕಮ್ ಅಂದ್ರೆ ತಲಾ ಆದಾಯ. ಇನ್ನು ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ, ಒಂದು ರಾಜ್ಯದ ಒಟ್ಟು ಆದಾಯ ಎಷ್ಟಿದೆಯೋ ಅದನ್ನ ಆ ರಾಜ್ಯದ ಒಟ್ಟು ಜನಸಂಖ್ಯೆಯಿಂದ ಭಾಗ ಮಾಡಿದಾಗ ಬರೋದೇ ತಲಾ ಆದಾಯ. ಅಂದ್ರೆ ಆ ರಾಜ್ಯದಲ್ಲಿರುವ ಒಬ್ಬ ಮನುಷ್ಯ ಸರಾಸರಿಯಾಗಿ ವರ್ಷಕ್ಕೆ ಎಷ್ಟು ದುಡಿತಾನೆ ಅನ್ನೋದು ಇದರ ಅರ್ಥ. ವರ್ಲ್ಡ್ ಬ್ಯಾಂಕ್ ಇದರಲ್ಲಿ ಒಟ್ಟು 4 ಕೆಟಗರಿಗಳನ್ನ ಮಾಡ್ಕೊಂಡಿದೆ. ವರ್ಷಕ್ಕೆ $1145 ಗಿಂತ ಕಡಿಮೆ ದುಡಿಯೋರು ಲೋ ಇನ್ಕಮ್ ಅಥವಾ ಕಡಿಮೆ ಆದಾಯದ ಗುಂಪು, $1146 ನಿಂದ $4515 ವರೆಗೆ ದುಡಿಯೋದು ಲೋವರ್ ಮಿಡ್ಲ್ ಇನ್ಕಮ್, ಇನ್ನು $4516 ನಿಂದ $14,005 ವರೆಗೆ ದುಡಿಯೋದು ಅಪ್ಪರ್ ಮಿಡ್ಲ್ ಇನ್ಕಮ್ ಅಂದ್ರೆ ಮೇಲ್ಮಧ್ಯಮ ವರ್ಗ. ಈ ಕರ್ನಾಟಕದ ಜನ ಈ ಹಂತಕ್ಕೆ ಬಂದಿದ್ದಾರೆ ಅಂತ ವರ್ಲ್ಡ್ ಬ್ಯಾಂಕ್ ಹೇಳಿದೆ. ಉಳಿದಂತೆ $14,005 ಗಿಂತ ಹೆಚ್ಚು ದುಡಿಯೋರು ಹೈ ಇನ್ಕಮ್ ಅಂದ್ರೆ ಸಖತ್ ರಿಚ್ ಅಂತ ಅರ್ಥ. ನಮ್ಮ ಇಡೀ ಭಾರತ ದೇಶದ ಎವರೇಜ್ ತಲಾ ಆದಾಯ ಸದ್ಯಕ್ಕೆ ಸುಮಾರು $2,500 ಆಸುಪಾಸಿನಲ್ಲಿದೆ. ಅಂದ್ರೆ ಇಡೀ ದೇಶದ ಲೆಕ್ಕ ನೋಡಿದ್ರೆ ನಾವು ಲೋವರ್ ಮಿಡ್ಲ್ ಇನ್ಕಮ್ ಕೆಟಗರಿಯಲ್ಲಿ ಇದ್ದೀವಿ. ಆದ್ರೆ ನಮ್ಮ ಕರ್ನಾಟಕದ ತಲಾ ಆದಾಯ ಅದೀಗ $4,516 ಗಡಿಯನ್ನ ದಾಟಿ ಮುನ್ನಡೆದಿದೆ. ಅಂದ್ರೆ ನ್ಯಾಷನಲ್ ಎವರೇಜ್ ಗಿಂತ ಆಲ್ಮೋಸ್ಟ್ ಡಬಲ್.
ಅದಕ್ಕೆ ಕರ್ನಾಟಕ ಈಗ ವರ್ಲ್ಡ್ ಬ್ಯಾಂಕ್ ಪ್ರಕಾರ ಅಪ್ಪರ್ ಮಿಡ್ಲ್ ಕ್ಲಾಸ್ ರಾಜ್ಯ ಆಗಿದೆ. ಇದಕ್ಕೆ ಕಾರಣ ಏನು? ಕರ್ನಾಟಕದಲ್ಲಿ ಬೆಂಗಳೂರು ಅನ್ನುವ ಆರ್ಥಿಕ ಇಂಜಿನ್, ಐಟಿ ಹಬ್ ಇದೆ. ದೇಶದ ಅತಿ ದೊಡ್ಡ ಟೆಕ್ನಾಲಜಿ ಕಂಪನಿಗಳು, ಸ್ಟಾರ್ಟ್ಅಪ್ಗಳು ಇರೋದು ಇಲ್ಲೇ. ಇದರಿಂದಾಗಿ ಬೆಂಗಳೂರು ಮತ್ತು ಅದರ ಸುತ್ತಮುತ್ತಲಿನ ಏರಿಯಾಗಳಲ್ಲಿ ಜನರಿಗೆ ಸಿಗುವ ಸಂಬಳ, ಅಲ್ಲಿ ಆಗುವ ಬಿಸ್ನೆಸ್ ಟರ್ನ್ ಓವರ್ ಸಖತ್ ಜಾಸ್ತಿ ಇದೆ. ಕೇವಲ ಸಾಫ್ಟ್ವೇರ್ ಅಷ್ಟೇ ಅಲ್ಲ, ಮ್ಯಾನುಫ್ಯಾಕ್ಚರಿಂಗ್, ಬಯೋಟೆಕ್ನಾಲಜಿ ಮತ್ತು ಏರೋಸ್ಪೇಸ್ ಸೆಕ್ಟರ್ಗಳಲ್ಲೂ ಕೂಡ ಕರ್ನಾಟಕ ತುಂಬಾನೇ ಮುಂದಿದೆ. ಇವೆಲ್ಲದರ ಜೊತೆಗೆ ನಮ್ಮ ರಾಜ್ಯಕ್ಕೆ ಬರುವ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂದ್ರೆ ವಿದೇಶಿ ಬಂಡವಾಳದ ಹರಿವು ಕೂಡ ದೇಶದಲ್ಲೇ ಟಾಪ್ ಲೆವೆಲ್ ನಲ್ಲಿದೆ. ಈ ಎಲ್ಲಾ ಕಾರಣಗಳಿಂದಾಗಿ ರಾಜ್ಯದ ಒಟ್ಟು GDP ದೊಡ್ಡದಾಗ್ತಾ ಹೋಗಿ ಜನರ ಸರಾಸರಿ ಆದಾಯ ವರ್ಷದಿಂದ ವರ್ಷಕ್ಕೆ ರಾಕೆಟ್ ವೇಗದಲ್ಲಿ ಏರ್ತಾ ಇದೆ. ಬೆಂಗಳೂರಲ್ಲಿ ಜನ ಜಾಸ್ತಿ ದುಡಿತಾರೆ ಅನ್ನುವ ಕಾರಣಕ್ಕೆ ಇಡೀ ಕರ್ನಾಟಕದ ಎವರೇಜ್ ಜಾಸ್ತಿ ತೋರಿಸ್ತಿದೆ. ಆದರೆ ಕಲ್ಯಾಣ ಕರ್ನಾಟಕ ಅಥವಾ ಉತ್ತರ ಕರ್ನಾಟಕದ ಕೆಲವು ಹಳ್ಳಿಗಳಿಗೆ ಹೋಗಿ ನೋಡಿದ್ರೆ ಅಥವಾ ದಕ್ಷಿಣ ಕರ್ನಾಟಕದಲ್ಲೇ ಬೆಂಗಳೂರನ್ನ ಬಿಟ್ಟು ಆಚೆ ಬಂದು ನೋಡಿದ್ರೆ ಇವತ್ತಿಗೂ ಹಳ್ಳಿ ಜನರ ಆದಾಯ ತುಂಬಾ ಕಡಿಮೆ ಇದೆ, ಬಡತನ ತಾಂಡವವಾಡ್ತಿದೆ. ಅಂದ್ರೆ ಪೇಪರ್ ಮೇಲೆ ಮಾತ್ರ ಕರ್ನಾಟಕ ಅಪ್ಪರ್ ಮಿಡ್ಲ್ ಕ್ಲಾಸ್, ಆದ್ರೆ ಪ್ರಾದೇಶಿಕ ಅಸಮಾನತೆ ಅನ್ನೋದು ದೊಡ್ಡ ಚಾಲೆಂಜ್ ಆಗಿನೇ ಉಳಿದಿದೆ. ಅದರ ಸ್ನೇಹಿತರೆ, ಈ ರಿಪೋರ್ಟ್ ಯೂಸ್ಲೆಸ್ ಅಂತಾನೋ ಹೇಳೋದಕ್ಕೆ ಆಗೋದಿಲ್ಲ. ಎಷ್ಟೇ ಆದ್ರೂ ಇದು ವಿಶ್ವ ಬ್ಯಾಂಕ್ ನ ರಿಪೋರ್ಟ್. ವಿದೇಶಿ ಹೂಡಿಕೆದಾರರು ನಮ್ಮ ದೇಶಕ್ಕೆ ಬರುವಾಗ ನೋಡೋದು ಇದೇ ರಿಪೋರ್ಟ್ ಅನ್ನ. ಇಡೀ ದೇಶದಲ್ಲೇ ಕರ್ನಾಟಕ ಟಾಪ್ ನಲ್ಲಿದೆ ಅನ್ನೋದು ಕಂಡಾಗ ಅವರು ಆಯ್ಕೆ ಮಾಡ್ಕೊಳ್ಳೋದು ಕೂಡ ನಮ್ಮ ರಾಜ್ಯವನ್ನೇ. ಸೊ ಈ ರಿಪೋರ್ಟ್ ನಿಂದ ಜಗತ್ತಿನ ದೊಡ್ಡ ಕಂಪನಿಗಳು ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಕರ್ನಾಟಕಕ್ಕೆ ಬಂಡವಾಳ ಹೂಡೋದಕ್ಕೆ ಮುಂದೆ ಬರಬಹುದು. ಯಾಕಂದ್ರೆ ಇಲ್ಲಿನ ಜನರ ಹತ್ತಿರ ದುಡ್ಡಿದೆ, ಇಲ್ಲಿನ ಮಾರ್ಕೆಟ್ ಸಖತ್ ಸ್ಟ್ರಾಂಗ್ ಆಗಿದೆ ಅಂತ ಅವರಿಗೂ ಈ ರಿಪೋರ್ಟ್ ನಿಂದ ನಂಬಿಕೆ ಬರುತ್ತೆ. ಇನ್ನು ಎರಡನೇದಾಗಿ, ಜನರ ಆದಾಯ ಹೆಚ್ಚಾದಾಗ ಅವರು ಕೊಳ್ಳುವ ಶಕ್ತಿ ಅಂದ್ರೆ ಪರ್ಚೇಸಿಂಗ್ ಪವರ್ ಜಾಸ್ತಿ ಆಗುತ್ತೆ. ಜನ ಜಾಸ್ತಿ ಕಾರ್ ತೆಗೆದುಕೊಳ್ತಾರೆ, ಒಳ್ಳೆ ಮನೆ ಕಟ್ತಾರೆ, ಬ್ರಾಂಡೆಡ್ ವಸ್ತುಗಳನ್ನ ಕೊಂಡ್ಕೊಳ್ತಾರೆ. ಆ ಡಿಮ್ಯಾಂಡ್ ಪೂರೈಸೋದಕ್ಕೆ ಸ್ವದೇಶಿ ಕಂಪನಿಗಳು ಕೂಡ ತಮ್ಮ ಬಂಡವಾಳವನ್ನ ಈ ಕಡೆ ಹರಿಬಿಟ್ಟು ಇದರಿಂದ ಎಕಾನಮಿಕ್ ಸೈಕಲ್ ಸ್ಪೀಡ್ ಆಗಿ ರನ್ ಆಗುತ್ತೆ. ಮೂರನೇದಾಗಿ, ಕರ್ನಾಟಕದ ಟ್ಯಾಕ್ಸ್ ಕಲೆಕ್ಷನ್ ಕೂಡ ಸಖತ್ ರೈಸ್ ಆಗುತ್ತೆ. ಸರ್ಕಾರಕ್ಕೆ GST ಮತ್ತು ಬೇರೆ ಬೇರೆ ರೂಪದಲ್ಲಿ ಜಾಸ್ತಿ ದುಡ್ಡು ಬಂದಾಗ ಆ ದುಡ್ಡನ್ನ ರಸ್ತೆ, ಮೆಟ್ರೋ, ಫ್ಲೈ ಓವರ್ ಗಳಂತಹ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಗೆ ಬಳಸಬಹುದು. ಇದರ ಬಗ್ಗೆ ನಾವು ಜಾಸ್ತಿ ಮಾತಾಡೋದಕ್ಕೆ ಹೋಗಲ್ಲ, ಯಾಕಂದ್ರೆ ಅದರ ರಿಯಾಲಿಟಿ ನಿಮ್ಗೀಗಾಗ್ಲೇ ಗೊತ್ತು. ಆದ್ರೆ ಈ ರಿಪೋರ್ಟ್ ನಿಂದ ಒಂದಷ್ಟು ಅನಾನುಕೂಲಗಳು ಕೂಡ ಇದೆ. ಅದೇನೆಂದರೆ ಅಪ್ಪರ್ ಮಿಡ್ಲ್ ಇನ್ಕಮ್ ಅಥವಾ ಹೈಯರ್ ಇನ್ಕಮ್ ರಾಜ್ಯಗಳಲ್ಲಿ ಜೀವನ ವೆಚ್ಚ ಅಂದ್ರೆ ಕಾಸ್ಟ್ ಆಫ್ ಲಿವಿಂಗ್ ಸಿಕ್ಕಾಪಟ್ಟೆ ದುಬಾರಿ ಆಗುತ್ತೆ. ಉದಾಹರಣೆಗೆ, ನೀವು ಥಿಯೇಟರ್ ನಲ್ಲಿ ಪಾಪ್ಕಾರ್ನ್ ತೆಗೆದುಕೊಳ್ಳೋದಕ್ಕೂ ಮಲ್ಟಿಪ್ಲೆಕ್ಸ್ ನಲ್ಲಿ ತೆಗೆದುಕೊಳ್ಳೋದಕ್ಕೂ 5-6 ಪಟ್ಟು ಡಿಫರೆನ್ಸ್ ಇರುತ್ತೆ. ಮಕ್ಕಳ ಸ್ಕೂಲ್ ಫೀಸ್ ಎಲ್ಲ ಕೂಡ ರಾಕೆಟ್ ವೇಗದಲ್ಲಿ ಇನ್ಕ್ರೀಸ್ ಆಗುತ್ತೆ. ಹೈ ಇನ್ಕಮ್ ಜಾಗಗಳಲ್ಲಿ ಇನ್ಫ್ಲೇಟೆಡ್ ದರದಲ್ಲಿ ಪ್ರತಿಯೊಂದು ಸಿಗೋದು, ಇದರಿಂದ ಮಿಡ್ಲ್ ಕ್ಲಾಸ್ ಮತ್ತು ಬಡ ಜನರಿಗೆ ಬದುಕೋದು ನರಕ ಆಗ್ಬಿಡುತ್ತೆ. ಎರಡನೇದಾಗಿ, ಈ ಗ್ರೋತ್ ಎಲ್ಲರಿಗೂ ಸಮಾನವಾಗಿ ಹಂಚಿಕೆ ಆಗಲ್ಲ. ಸಾಫ್ಟ್ವೇರ್ ಇಂಜಿನಿಯರ್ ವರ್ಷಕ್ಕೆ ಲಕ್ಷ ದುಡಿದ್ರೆ ಒಬ್ಬ ಕೂಲಿ ಕಾರ್ಮಿಕ ಅಥವಾ ರೈತ ಇವತ್ತಿಗೂ ದಿನದ ಖರ್ಚಿಗೆ ಒದ್ದಾಡ್ತಿದ್ದಾನೆ. ಶ್ರೀಮಂತರು ಇನ್ನೂ ಶ್ರೀಮಂತರಾಗ್ತಿದ್ದಾರೆ, ಬಡವರು ಹಾಗೆ ಉಳಿತಿದ್ದಾರೆ. ಕಾನ್ಸಂಟ್ರೇಷನ್ ಆಫ್ ವೆಲ್ತ್ ಒಂದೇ ಕಡೆ ಇರುತ್ತೆ. ಇದನ್ನೇ ಆದಾಯದ ಅಸಮಾನತೆ ಅಂತ ಕರೀತಾರೆ. ಇನ್ನು ಎಕ್ಸ್ಪರ್ಟ್ಗಳು, ಆರ್ಥಿಕ ತಜ್ಞರು ಈ ರಿಪೋರ್ಟ್ ಬಗ್ಗೆ ಏನ್ ಹೇಳ್ತಾರೆ ಅಂತ ನೋಡೋದಾದ್ರೆ, ಅವರ ಪ್ರಕಾರ ಕರ್ನಾಟಕ ಮತ್ತು ತಮಿಳುನಾಡು ಇಷ್ಟೊಂದು ಸಾಧನೆ ಮಾಡೋದಕ್ಕೆ ನಮ್ಮ ಎಜುಕೇಶನ್ ಸಿಸ್ಟಮ್ ಮತ್ತು ಹೆಲ್ತ್ ಕೇರ್ ಇನ್ಫ್ರಾಸ್ಟ್ರಕ್ಚರ್ ಕೂಡ ಕಾರಣ. ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಸಾಕ್ಷರತೆ ಜಾಸ್ತಿ ಇದೆ, ಜನರಿಗೆ ಸ್ಕಿಲ್ಸ್ ಇದೆ, ಹಾಗಾಗಿ ಈ ಗ್ರೋತ್ ಸಾಧ್ಯ ಆಗಿದೆ ಅಂತ ಹೇಳ್ತಾರೆ. ಆದರೆ ಇದರ ಜೊತೆಗೆ ತಜ್ಞರು ಒಂದು ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಬರೀ ತಲಾ ಆದಾಯ ಜಾಸ್ತಿ ಆದ ತಕ್ಷಣ ಇಡೀ ರಾಜ್ಯ ಸುಖಿ ರಾಜ್ಯ ಅಂತ ಅನ್ಕೊಳ್ಳೋದಕ್ಕೆ ಆಗೋದಿಲ್ಲ. ಮಾನವ ಅಭಿವೃದ್ಧಿ ಸೂಚ್ಯಂಕದಲ್ಲಿ ನಾವು ಇನ್ನೂ ಕೂಡ ಇಂಪ್ರೂವ್ ಆಗಬೇಕು. ಪೌಷ್ಟಿಕಾಂಶದ ಕೊರತೆ, ಲಿಂಗ ಅಸಮಾನತೆ ಮತ್ತು ನಿರುದ್ಯೋಗದ ಸಮಸ್ಯೆಗಳು ಇವತ್ತಿಗೂ ಈ ಅಪ್ಪರ್ ಮಿಡ್ಲ್ ಕ್ಲಾಸ್ ರಾಜ್ಯಗಳನ್ನ ಕಾಡ್ತಾನೆ ಇವೆ. ಬೆಂಗಳೂರಿನಿಂದ ಆಚೆ ಬಂದ್ರೆ ಪ್ರತಿ ಮನೆಯಲ್ಲಿ ಒಬ್ಬ ನಿರುದ್ಯೋಗಿ ಇರಬಹುದು. ಇದಿಷ್ಟು ಕರ್ನಾಟಕಕ್ಕೆ ಸಂಬಂಧಿಸಿದ ವಿಚಾರ ಆಯಿತು. ಇನ್ನು ಗ್ಲೋಬಲ್ ಲೆವೆಲ್ ನಲ್ಲಿ ನೋಡೋದಾದ್ರೆ, ವರ್ಲ್ಡ್ ಬ್ಯಾಂಕ್ ಲಿಸ್ಟ್ ನಲ್ಲಿ ಶ್ರೀಲಂಕಾ, ವಿಯೆಟ್ನಾಂ, ಫಿಲಿಪೈನ್ಸ್ ದೇಶಗಳು ಆಲ್ರೆಡಿ ಭಾರತಕ್ಕಿಂತ ಮೇಲಿವೆ. ಶ್ರೀಲಂಕಾದಲ್ಲಿ ರಾಜಕೀಯ ಮತ್ತು ಆರ್ಥಿಕ ಬಿಕ್ಕಟ್ಟು ಬಂದಿದ್ರು ಕೂಡ ಅಲ್ಲಿನ ಒಟ್ಟು ಜನಸಂಖ್ಯೆ ಕಡಿಮೆ ಇರೋದ್ರಿಂದ ಅವರ ತಲಾ ಆದಾಯ ನಮ್ಗಿಂತ ಬೆಟರ್ ಆಗಿದೆ. ಇನ್ನು ವಿಯೆಟ್ನಾಂ ದೇಶ ಇದೆಯಲ್ಲ, ಅದು ಇತ್ತೀಚಿನ ವರ್ಷಗಳಲ್ಲಿ ಗ್ಲೋಬಲ್ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗಿ ಬದಲಾಗ್ತಾ ಇದೆ. ಚೀನಾದಿಂದ ಆಚೆ ಹೋಗ್ತಿರುವ ಎಲ್ಲ ಮೊಬೈಲ್ ಎಲೆಕ್ಟ್ರಾನಿಕ್ಸ್ ಕಂಪನಿಗಳಿಗೆ ವಿಯೆಟ್ನಾಂ ರೆಡ್ ಕಾರ್ಪೆಟ್ ವೆಲ್ಕಮ್ ಮಾಡ್ತಿದೆ. ಹಾಗಾಗಿ ಅವರ ಎಕಾನಮಿ ಜಿಗಿತ ಕಾಣ್ತಿದೆ. ಇನ್ನುಳಿದಂತೆ ಈ ರಿಪೋರ್ಟ್ ಭಾರತದ ಉತ್ತರ ಪ್ರದೇಶ, ಬಿಹಾರ, ಜಾರ್ಖಂಡ್ ನಂತಹ ದೊಡ್ಡ ಜನಸಂಖ್ಯೆ ಇರುವ ರಾಜ್ಯಗಳ ಬಗ್ಗೆಯೂ ಹೇಳಿದೆ.
ಈ ರಾಜ್ಯಗಳ ತಲಾ ಆದಾಯ ತೀರಾ ಕಡಿಮೆ ಇದೆ. ಈ ಹಿಂದುಳಿದ ರಾಜ್ಯಗಳ ಕಾರಣದಿಂದಲೇ ಇಡೀ ದೇಶದ ಅವರೇಜ್ ಸ್ಕೋರ್ ಕೂಡ ಕೆಳಕ್ ಬಿದ್ದಿದೆ. ನಿಮ್ಗೆ ಗೊತ್ತಿರಬಹುದು, ನಮ್ಮ ಒಕ್ಕೂಟ ವ್ಯವಸ್ಥೆಯಲ್ಲಿ ಈ ರೀತಿ ಬಡ ರಾಷ್ಟ್ರಗಳನ್ನ ಮೇಲಕ್ಕೆತ್ತೋಕಂತಲೇ ಒಂದು ಸಿಸ್ಟಮ್ ರೆಡಿ ಮಾಡ್ಕೊಂಡಿದ್ದಾರೆ. ಶ್ರೀಮಂತ ರಾಜ್ಯಗಳ ಹಣವನ್ನ ತೆಗೆದು ಬಡ ರಾಜ್ಯಗಳಿಗೆ ಹರಿಸಿ ಬ್ಯಾಲೆನ್ಸ್ ಮಾಡುವ ಪ್ರಯತ್ನ ದಶಕಗಳಿಂದ ನಡೀತಾ ಇದೆ. ಅದನ್ನ ವರ್ಟಿಕಲ್ ಡೆವಲ್ಯೂಷನ್, ಹಾರಿಜಾಂಟಲ್ ಡೆವಲ್ಯೂಷನ್ ಅಂತೆಲ್ಲ ಕರೀತಾರೆ. ಮೊದಲೇ ದಕ್ಷಿಣ ರಾಜ್ಯಗಳ ಸಂಪತ್ತನ್ನ ತೆಗೆದುಕೊಂಡು ಹೋಗಿ ಈ ರೀತಿಯ ಬಡ ರಾಜ್ಯಗಳಿಗೆ ಸುರಿತಿದ್ದಾರೆ. ಅಂತದ್ರಲ್ಲಿ ದಕ್ಷಿಣ ರಾಜ್ಯಗಳಿಗೆ ಈ ರೀತಿಯ ಪ್ರಮೋಷನ್ ಸಿಕ್ಬಿಟ್ರಂತೂ ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರದಿಂದ ದಕ್ಷಿಣ ರಾಜ್ಯಗಳಿಗೆ ಸಿಗುವ ಫಂಡ್ಸ್ ನ ಲೆಕ್ಕಾಚಾರ ಬದಲಾಗಬಹುದು. ಅದಾಗಬಾರದು ಅಂತ ದಕ್ಷಿಣದ ರಾಜ್ಯಗಳು ಪ್ರತಿಭಟನೆ ಮಾಡ್ತಾ ಇವೆ. ಉಳಿದಂತೆ ಉತ್ತರ ಭಾರತದ ಹಿಂದುಳಿದ ರಾಜ್ಯಗಳಿಂದ ಜನ ಕೆಲಸ ಹೊಡ್ಕೊಂಡು ನಮ್ಮ ಕರ್ನಾಟಕ, ತಮಿಳುನಾಡಿನಂತ ಅಪ್ಪರ್ ಮಿಡಲ್ ಕ್ಲಾಸ್ ರಾಜ್ಯಗಳಿಗೆ ವಲಸೆ ಬರೋದು ಇನ್ನೂ ಜಾಸ್ತಿ ಆಗುತ್ತೆ. ಇದರಿಂದ ಸ್ಥಳೀಯ ಸಂಪನ್ಮೂಲಗಳ ಮೇಲೆ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಕೊನೆಯದಾಗಿ ಸ್ನೇಹಿತರೆ, ವರ್ಲ್ಡ್ ಬ್ಯಾಂಕ್ ನ ಈ ರಿಪೋರ್ಟ್ ನಮಗೆ ಒಂದು ಕಡೆ ಹೆಮ್ಮೆ ತಂದ್ರು, ಇನ್ನೊಂದು ಕಡೆ ಎಚ್ಚರಿಕೆಯ ಗಂಟೆಯನ್ನ ಬಾರಿಸ್ತಿದೆ. ನಮ್ಮ ಕರ್ನಾಟಕ ಅಪ್ಪರ್ ಮಿಡ್ ಕ್ಲಾಸ್ ಲಿಸ್ಟ್ ಗೆ ಸೇರಿದ್ದು ಸಣ್ಣ ವಿಷಯವೇನಲ್ಲ. ಆದರೆ ಈ ಆರ್ಥಿಕ ಬೆಳವಣಿಗೆಯ ಲಾಭ ಕೇವಲ ಬೆಂಗಳೂರಿನ IT ಬಿಲ್ಡಿಂಗ್ ಗಳಿಗೆ ಮಾತ್ರ ಸೀಮಿತವಾಗದೆ ಹಳ್ಳಿಯ ರೈತರಿಗೂ ಶ್ರಮಿಕರಿಗೂ ತಲುಪಿದ್ರೆ ಮಾತ್ರ ಇದು ರಿಯಲ್ ಅಪ್ಪರ್ ಮಿಡ್ಲ್ ಕ್ಲಾಸ್ ಸೊಸೈಟಿ ಆಗೋದಕ್ಕೆ ಸಾಧ್ಯ. ಇಡೀ ದೇಶದ ಮುನ್ನಡೆಗೆ ದಕ್ಷಿಣದ ರಾಜ್ಯಗಳು ಇಂಜಿನ್ ತರ ಕೆಲಸ ಮಾಡ್ತಿವೆ ಅನ್ನೋದು ಸತ್ಯವೇ. ಆದ್ರೆ ಇಡೀ ಭಾರತ ದೇಶ ಒಟ್ಟಾರೆಯಾಗಿ ಶ್ರೀಲಂಕಾ ಅಥವಾ ವಿಯೆಟ್ನಾಂ ದೇಶಗಳನ್ನ ದಾಟಿ ಮುಂದಕ್ಕೆ ಹೋಗಬೇಕು ಅಂದ್ರೆ ಅದಕ್ಕೆ ಓವರಾಲ್ ಆಗಿ ಎಲ್ಲಾ ರಾಜ್ಯಗಳಿಂದ ಕೊಡುಗೆ ಬರಬೇಕು. ಅದಕ್ಕಿನ್ನೂ ಸಾಕಷ್ಟು ವರ್ಷಗಳೇ ಬೇಕಾಗಬಹುದು. ಇದರ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.